ಚಿರತೆಯ ಮೇಲಿನ ಕೋಪಕ್ಕೆ ಇಡೀ ಬೆಟ್ಟಕ್ಕೆ ಬೆಂಕಿ ಇಟ್ಟ ಕಿಡಿಗೇಡಿಗಳು. ಗುಡಿಬಂಡೆ ಪಟ್ಟಣಕ್ಕೆ ಹೊಂದಿಕೊಂಡ ವಿದ್ಯಾಗಿರಿ ಬೆಟ್ಟ ಧಗ ಧಗ ಅಂತ ಉರಿತಾ ಇದೆ. ಚಿರತೆಯ ಮೇಲಿನ ಕೋಪಕ್ಕೆ ಬೆಟ್ಟಕ್ಕೆ ಬೆಂಕಿ ಇಟ್ಟ ಕಿಡಿಗೇಡಿಗಳು. ಗುಡಿಬಂಡೆ ಪಟ್ಟಣಕ್ಕೆ ಹೊಂದಿಕೊಂಡ ವಿದ್ಯಾಗಿರಿ ಬೆಟ್ಟ ಧಗ ಧಗ ಅಂತ ಉರಿತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆಯ ವಿದ್ಯಾಗಿರಿ ಬೆಟ್ಟಕ್ಕೆ ಬೆಂಕಿ. ನಿನ್ನೆ ಬೆಟ್ಟದ ಬುಡದಲ್ಲಿ ಹಸುಗಳನ್ನ ಚಿರತೆಗಳು ದಾಳಿ ಮಾಡಿತ್ತು. ದಾಳಿ ಮಾಡಿ 3 ಕರುಗಳನ್ನ ಕೊಂದು ತಿಂದಿದ್ದ ಚಿರತೆಗಳು. ನಿರಂತರ ಚಿರತೆಗಳ ದಾಳಿಯಿಂದ ಬೇಸತ್ತಿದ್ದ ದನಗಾಹಿಗಳು. ಚಿರತೆಗಳು ಬೆಟ್ಟದತ್ತ ಹೋಗಿದ್ದಕ್ಕೆ ಬೆಂಕಿ ಇಟ್ಟ ದನಗಾಹಿಗಳು. ಚಿರತೆಗಳ ಮೇಲಿನ ಕೋಪಕ್ಕೆ ಪ್ರಕೃತಿಗೆ ಬೆಂಕಿ ಇಟ್ಟಿದ್ದಾರೆ ಈ ಭೂಪ್ರು. ಗುಡಿಬಂಡೆ ಪಟ್ಟಣಕ್ಕೆ ಹೊಂದಿಕೊಂಡಂತ ವಿದ್ಯಾಗಿರಿ ಬೆಟ್ಟ ನೋಡಿ, ಚಿರತೆಗಳ ದಾಳಿ ಮಾಡ್ತಾ ಇದ್ದೇವೆ ಅಂತ ಇಡೀ ಬೆಟ್ಟಕ್ಕೆ ಬೆಂಕಿಯನ್ನ ಇಟ್ಟಿದ್ದಾರೆ. ಕೋಪಗೊಂಡು, ಚಿರತೆಗಳ ಮೇಲೆ ಕೋಪಗೊಂಡು, ಅಂದ್ರೆ ಅಲ್ಲಿ ನಾವು ಸಾಕಿರುವಂತ ದನಗಳನ್ನ ಅಲ್ಲಿ ತಿಂತಾ ಇದ್ದಾವೆ, ಅದ್ರ ಮೇಲೆ ದಾಳಿಯನ್ನು ನಡೆಸ್ತಾ ಇದ್ದೇವೆ. ನಿನ್ನೆ ಅಷ್ಟೇ ಚಿರತೆಗಳು 3 ಕರುಗಳನ್ನ ಸಾಯಿಸಿ ತಿಂದಿರುವಂತಹ ಘಟನೆ ಸಹಿತ ನಡೆದಿದೆ. ಇದರಿಂದ ಬೇಸತ್ತು ಕಿಡಿಗೇಡಿಗಳು ಈ ರೀತಿಯಾಗಿ ಮಾಡಿದ್ದಾರೆ. ಬಟ್ ಇದೆಷ್ಟು ಮಟ್ಟಿಗೆ ಸರಿ ಅಂತ ನಾವಿಲ್ಲಿ ಗಮನಿಸಿ ನೋಡಿದ್ರೆ, ಯಾಕಂದ್ರೆ ಅಲ್ಲಿ ಬೆಟ್ಟಕ್ಕೆ ಈಗ ಬೆಂಕಿಯನ್ನ ಇಟ್ಟಿದ್ದಾರೆ, ಓಕೆ, ಬಟ್ ಅಲ್ಲಿಂದ ಇದ್ದಂತ ಚಿರತೆಗಳು ನಾಡಿಗೆ ಎಂಟ್ರಿಯನ್ನ ಕೊಟ್ರೆ ಆಗ ಆಗುವಂತ ಪರಿಸ್ಥಿತಿ ಹೇಗಿರುತ್ತೆ? ಆಹಾರ ಏನಿಲ್ಲ, ಬೆಟ್ಟಕ್ಕೆ ಅವುಗಳಿಗೆ ಬೇಕಾದಂತ ಸುರಕ್ಷಿತವಾದಂತ ಜಾಗ ಇಲ್ಲ ಅಂತ ಅಂದಾಗ ಕಾಡಿನಲ್ಲಿರುವಂತಹ ಪ್ರಾಣಿಗಳು ನಾಡಿಗೆ ಬರುವಂತದ್ದು ಸುಲಭ. ನಾಡಿಗೆ ಬಂತು ಅಂತ ಅಂದಾಗ ಆಗ ಅನುಭವಿಸೋರು ಯಾರು? ನಾವೇ ಅನುಭವಿಸ್ಬೇಕು. ಮತ್ತೆ ನೋಡಿ, ಈ ರೀತಿಯಾಗಿ ಕಿಡಿಗೇಡಿಗಳು ಮಾಡಿರುವಂಥದ್ದು. ಅವುಗಳಿಗೆ ಹೆದರ್ಕೊಂಡು ಪ್ರಾಣಿಗಳೇನಾದ್ರೂ ಅಕ್ಕಪಕ್ಕದ ಸಮೀಪದಲ್ಲಿರುವಂತಹ ಹಳ್ಳಿಗಳಾಗಿರ್ಬೋದು ನಾಡಿಗೆ ಎಂಟ್ರಿ ಕೊಟ್ರೆ ಆಗ ಏನ್ ಮಾಡ್ತೀರಾ ನೀವು? ಮನುಷ್ಯರನ್ನ ಅಲ್ಲಿ ಸಾಯಿಸೋಕೆ ಪ್ರಯತ್ನವನ್ನ ಮಾಡ್ತವೆ, ಮನುಷ್ಯರ ಮೇಲೆ ದಾಳಿಯನ್ನ ಮಾಡೋಕೆ ಮುಂದಾಗ್ತವೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತೀರಾ? ಇದೆಲ್ಲವನ್ನ ಕೂಡ ಗಮನಿಸಬೇಕಾಗುತ್ತೆ ಅಲ್ವಾ? ಈಗ ಹಸುಗಳನ್ನ ಓಕೆ ಪ್ರೀತಿಯಿಂದ ಸಾಕಿರ್ತಾರೆ ಅಷ್ಟೇ, ಅದ್ರ ಬಗ್ಗೆ ಲಾಭವನ್ನ ಮಾಡ್ಕೊಳ್ಬೇಕು ಅಂತ ದನಗಾಯಿಗಳು ಇರ್ತಾರೆ. ಬಟ್ ಅಲ್ಲಿ ಅವುಗಳನ್ನ ಚಿರತೆ ದಾಳಿ ಮಾಡಿದೆ ಅಂತ ಅಂದಾಗ ಯಾರಿಗೂ ಸಹಿತ ಬೇಸರ ಆಗುವಂಥದ್ದು ಸಹಜ, ಅದ್ರ ಮೇಲೆ ಕೋಪಗೊಳ್ಳುವಂಥದ್ದು ಕೂಡ ಸಹಜ. ಅದಕ್ಕೆ ಬೇರೆ ರೀತಿಯಾದ ಕಾನೂನಾತ್ಮಕವಾಗಿ ಅಲ್ಲಿ ಪ್ರಾಣಿಗಳನ್ನ ಹಿಡಿಸ್ಕೊಡುವಂತ ಕೆಲಸ ಮಾಡಬೇಕು, ಇಲ್ಲ ಅದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನ ರೈಸ್ ಮಾಡಬೇಕು. ಇದ್ರ ಬಗ್ಗೆ ಸರ್ಕಾರ ಅದಕ್ಕೆ ನಿಗಾವನ್ನ ತೆಗೆದುಕೊಳ್ಳುತ್ತೆ. ಅದನ್ನ ಬಿಟ್ಟು ಈ ರೀತಿಯಾಗಿ ಮಾಡಿದ್ರೆ ಇದರಿಂದ ಆಗುವಂತ ತೊಂದರೆಗಳನ್ನ ಮತ್ತೆ ನೀವೇ ಅನುಭವಿಸ್ಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿದ್ದಂತ ಚಿರತೆಗಳು ಪ್ರಾಣಿಗಳು ಅಲ್ಲಿಂದ ನಾಡಿಗೆ ಎಂಟ್ರಿ ಕೊಡ್ತು ಅಂತ ಅಂದಾಗ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ನೀವು ಅಲ್ಲಿ ಗಮನಿಸಬೇಕಾಗುತ್ತೆ. ಸೊ ಈ ರೀತಿಯಾಗಿ ಅಲ್ಲಿ ನಡೆದಿರುವಂತಹ ಘಟನೆ, ಇದಕ್ಕೆ ಸರ್ಕಾರ ಹಾಗೆ ಕಾನೂನು ಯಾವ ರೀತಿಯಾದಂತಹ ಆಕ್ಷನ್ ತೆಗೆದುಕೊಳ್ಳುತ್ತೆ ನೋಡ್ಬೇಕು.